ಈ ದೇಶಕ್ಕೆ ಏನೋ ಒಂದು ಮಾಡಬೇಕು. ಅಪ್ಪ ಅಮ್ಮ ನಮ್ಮನ್ನ ಹುಟ್ಟಿ ಬೆಳೆಸಿದ್ದಾರೆ, ಬಟ್ ಈ ದೇಶ ನಮ್ಮನ್ನ ಸಾಕ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಅಂದ್ರೇನೆ ಎದುರ್ಕೋತಾರೆ. ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಎದುರ್ಕೋತಾರೆ. ಆ ಭಯ ಹೋಗ್ಬೇಕು. ನಾನು ಒಬ್ಬ ಬಿಗ್ ಫೇಲಿಯರ್ ಆಗಿದ್ದೆ, ಏನಾದರೂ ಮಾಡಿ ಫೇಲ್ ಆಗ್ತೀರಾ, ಬಟ್ ಸಕ್ಸಸ್ ಅನ್ನೋದು ನಿಧಾನವಾಗಿ ಸಿಗುತ್ತೆ. ನಿಮ್ಮನ್ನೆಲ್ಲರ ಕೋಟ್ಯಾಧಿಪತಿ ಆಗಿ ನಾನು ನೋಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ, ನೋಡ್ತೀನಿ. ಸೊ ಆಲ್ರೆಡಿ ತುಂಬ ಜನ ಅದರಲ್ಲಿ ಲಕ್ಷಾಧಿಪತಿ ಆಗ್ಬಿಟ್ಟಿದೆ. 2016-17 ಯಾರು ಶೇರ್ ಮಾರ್ಕೆಟ್ ಆದರೆ ಫೋನ್ ಕಟ್ ಮಾಡೋದು, ಅಷ್ಟು ಅರೆಗೆಂಟ್ ಆಗಿರೋ ಜನ 2020 ಆದಮೇಲೆ ಶೇರ್ ಮಾರ್ಕೆಟ್ ಆದರೆ ನನಗೂ ಹೇಳ್ಕೊಡಿ ಅನ್ನೋವಂಥ ಮಟ್ಟಕ್ಕೆ ಬಂದರು. ಅಂದರೆ ಕಾಲ ತಕ್ಕಂತೆ ಬದಲಾಗ್ತಾ ಇರ್ತದೆ ಪ್ರಕೃತಿ. ಯಲಹಂಕದಿಂದ ಎಲ್ಚನಹಳ್ಳಿಗೆ ಬರೋದಕ್ಕೆ 2 ಅವರ್ ಬೇಕು ನಿಮಗೆ, ಬಟ್ ನನಗದು 6 ವರ್ಷ ಹಿಡಿತು. ನಾನು ಮುಂಬೈಯಲ್ಲಿ ಇಟ್ಟು ಸ್ಟಡಿ ಅಕಾಡೆಮಿನ ಭಾರತದಲ್ಲೇ ನಂಬರ್ 1 ಸ್ಟಾಕ್ ಮಾರ್ಕೆಟ್ ತರಬೇತಿ ಕೇಂದ್ರ ಅಂತ ಹೆಸರು ಗಳಿಸ್ಬೇಕು. ಪ್ರತ್ಯಕ್ಷ ಸಾಕ್ಷಿ ಅವರೇ ಇದ್ದಾರೆ. ಸೊ ಶ್ರೇಯಸ್ ಅವ್ರು ನೋಡ್ದಂಗೆ ಈ ಟಿ ಅಕಾಡೆಮಿ ಸ್ಟಾರ್ಟ್ ಆಗಿದ್ದು 2016ರಲ್ಲಿ. ನಾನು MBA ಮುಗಿಸಿದ್ದೆ ಅವಾಗ ತಾನೆ. MBA ಮುಗಿಸಿ ಏನೋ ಒಂದು ಮಾಡಬೇಕು, ಕೆಲಸ ಏನೋ ಸಿಗುತ್ತೆ. ನಮಗೆ ಚಿಕ್ಕ ವಯಸ್ಸಿಂದ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ, ಸ್ಕೂಲ್ಗೆ ಹೋಗು, ಕಲ್ತ್ಕೋ, ಕೆಲಸ ಸಿಗುತ್ತೆ, ಕೆಲಸದಿಂದ ದುಡ್ಡು ಬರುತ್ತೆ, ನೀನು ಎಲ್ಲರನ್ನೂ ಸಾಕ್ಬೋದು, ನಿಮ್ಮ ಅಪ್ಪ ಅಮ್ಮನ ಸಾಕ್ಬೋದು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದೇ ಒಂದು ಮೈಂಡ್ಸೆಟ್ಟು ಎಲ್ಲ ಒಬ್ಬ ಸ್ಟೂಡೆಂಟ್ಗೂ ಅದೇ ಇರುತ್ತೆ. ನನ್ನ ಮೈಂಡ್ಸೆಟ್ಟು ಅಷ್ಟೇ ಇತ್ತು. ಬಟ್ ಜೊತೆಗೆ ಏನೋ ಒಂದು ಮಾಡಬೇಕು, ಈ ದೇಶಕ್ಕೆ ಏನೋ ಒಂದು ಮಾಡಬೇಕು. ಅಪ್ಪ ಅಮ್ಮ ನಮ್ಮನ್ನು ಹುಟ್ಟಿ ಬೆಳೆಸಿದ್ದಾರೆ, ಬಟ್ ಈ ದೇಶ ನಮ್ಮನ್ನು ಸಾಕ್ತಾ ಇದೆ. ಸೊ ಈ ದೇಶವನ್ನು ಏನೋ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಒಂದು ಆಸೆ ಇರುತ್ತೆ. ಅದು ಎಲ್ಲರಲ್ಲೂ ಇರುತ್ತೆ, ನಿಮ್ಮಲ್ಲೂ ಇರುತ್ತೆ, ಎಲ್ಲರಿಗೂ ದೇಶಾಭಿಮಾನ ಇದ್ದೇ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಬಟ್ 1 ಅವರ್ದಾದ್ರೆ ನೀವು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಪ್ರತಿ ದಿವಸ ನೀವು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅದಕ್ಕೆ ದೇಶ ಸೇವೆ ಆಗ್ತಾ ಇದೆ. ಬಟ್ ಇನ್ನೂ ಈ ಒಂದು ಸ್ಟಾಕ್ ಮಾರ್ಕೆಟ್ ಹೂಡಿಕೆಯಿಂದ ನಮ್ಮ ದೇಶದ ಪ್ರಗತಿ ಕಾಣುತ್ತೆ ಅನ್ನೋದು ನನಗೆ ಯಾವಾಗ ಗೊತ್ತಿತ್ತು. ಸೊ ನಾವೆಲ್ಲ ಹೂಡಿಕೆ ಮಾಡಬೇಕು. ಸೊ ಲೆಟ್ ಅಸ್ ಕಂಪೇರ್ ಅಮೇರಿಕಾ ಆ್ಯಂಡ್ ಇಂಡಿಯಾ. ಸೊ ಅಮೇರಿಕಾ ದೇಶದಲ್ಲಿ ಮೋರ್ ದೆನ್ 50% ಆಫ್ ಅಮೇರಿಕನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಂಡಿಯಾದಲ್ಲಿ ಹಾರ್ಡ್ಲಿ 3% ಆರ್ 4%. ನಮ್ಮ ದೇಶದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋರು ತುಂಬ ಕಡಿಮೆ ಜನ, ಯಾಕಂದರೆ ತಿಳುವಳಿಕೆ ಇಲ್ಲ. ಇದನ್ನು ಹೇಳ್ಕೊಡಿ. ಎಸ್ಪೆಷಲಿ ಕರ್ನಾಟಕದಂತೂ ಬೆರಳು ಎಣಿಸ್ಕೋಬೇಕು. ಸರ್ ಹೇಳ್ದಂಗೆ ಬರೀ 2-3. ಸೊ ಇಡೀ ಯಲಹಂಕದಲ್ಲಿ ನಾನು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ 2 ವರ್ಷ ಆಯಿತು. ಯಲಹಂಕದಿಂದ ನಾನು ಬಂದಿದ್ದು 2-3 ಅಷ್ಟೇ. ಬಟ್ ಎಲ್ಲ ನನಗೆ ಬರ್ತಾ ಇದ್ದಿದ್ದು JP ನಗರ, ಜಯನಗರ. ನಾವು ಫೋನ್ ಮಾಡ್ತಾಯಿದ್ವಿ, ಬನ್ನಿ ಸರ್, ಇದು ಸ್ಟಾಕ್ ಮಾರ್ಕೆಟು ಕೋಚಿಂಗು ನಿಮ್ಮ ಲೈಫ್ಗೆ ಒಳ್ಳೆಯದು ಅಂತ ಹೇಳಿದ್ರು ನಮ್ಮನ್ನು ಅನುಮಾನ ಪಡ್ತಾಯಿದ್ರು. ಫಸ್ಟು ಎಲ್ಲರಿಗೂ ಅನುಮಾನ ಶುರುವಾಗುತ್ತೆ. ಏನಪ್ಪ ಇದೇನೋ ಫ್ರೀ ಕ್ಲಾಸ್ ಅಂತೆ, ಅದೇನೋ ಸ್ಟಡಿ ಅಕಾಡೆಮಿ ಅಂತೆ. ಅದು ಬ್ಯಾನರು ಸಹ ನೋಡಿದ್ದಾರೆ, ಶ್ರೇಯಸ್ ಅವರು ನೋಡಿದ್ದಾರೆ. ಸಣ್ಣದಾಗಿ ಒಂದು ಬ್ಯಾನರ್ ಹಾಕಿದ್ರಿ, ಒಂದು ಬೋರ್ಡ್ ಹಾಕಿದ್ವಿ, ಫ್ರೀ ಕ್ಲಾಸ್ ಅಂತ ಮಾಡಿದ್ವಿ. ಅನುಮಾನದಿಂದ ಸ್ಟಾರ್ಟ್ ಆಗಿರೋವಂಥ ಅಂದರೆ ಎಲ್ಲರೂ ನೀವು ಅಷ್ಟೇ, ನೀವೇನಾದ್ರು ನಾಳೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ ನಿಮ್ಮೆಲ್ಲೂ ಅನುಮಾನ ಪಡ್ತಾರೆ. ನಿಜವಾಗ್ಲೂ ಸಕ್ಸಸ್ ಆಗ್ತಾರಾ, ಗೆಲ್ತಾರೆ ಇವರು, ಅಲ್ಲೆಲ್ಲರೂ ಕಳ್ಕೊಂಡವ್ರೆ, ಹೆಂಗೆ ಗೆಲ್ತಾರೆ, ಚಾನ್ಸೇ ಇಲ್ಲ ಅನ್ನೋದು ಒಂದು ಮೈಂಡಲ್ಲಿ ಹಾಳುವಾಗಿ ಕೂತಿದೆ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಂತೂ ಸ್ಟಾಕ್ ಮಾರ್ಕೆಟ್ ಅಂದ್ರೇ ಎದುರ್ಕೋತಾರೆ. ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಎದುರ್ಕೋತಾರೆ. ಆ ಭಯ ಹೋಗಬೇಕು. ಇದನ್ನು ಏನಾದರೂ ಮಾಡಿ ಒಂದು ಭಯ ಹೋಗಿಸ್ಬೇಕು ಜನಕ್ಕೆ. ಯಾಕಂದರೆ ಭಯ ಯಾವಾಗ ಆಗುತ್ತೆ, ಲಾಸ್ ಆದವಾಗ. ಸೊ ನಾನು ಸಹ ಲಾಸ್ ಆದೆ. ನನ್ನ ಜರ್ನಿನೂ ಸಹ ಎಲ್ಲರ ಥರನೇ ನನ್ನ ಜರ್ನಿನೂ ಸ್ಟಾರ್ಟ್ ಆಗಿದ್ದು. ನಾನು ಒಂದು ಬಿಗ್ ಫೇಲ್ಯೂರ್ ಇನ್ ಸ್ಟಾಕ್ ಮಾರ್ಕೆಟ್. ನಾನು ಒಬ್ಬ ಬಿಗ್ ಫೇಲ್ಯೂರ್ ಆಗಿದ್ದೆ. ಬಟ್ ಆ ಫೇಲ್ಯೂರ್ ಅನ್ನೋ ಪಟ್ಟ ಇಟ್ಕೊಂಡು ಹಂಗೆ ಇರೋದಕ್ಕಾಗಲ್ಲ. ಏನೋ ಒಂದು ಮಾಡಬೇಕು, ಸಕ್ಸಸ್ ಆಗಲೇಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು. ಬಟ್ ಆ ಸಕ್ಸಸ್ ಅನ್ನೋದು ಸಿಗೋದು ತುಂಬ ನಿಧಾನವಾಗಿ ಸಿಗುತ್ತೆ. ಫೇಲ್ ಅನ್ನೋದು ಬೇಗ ಆಗುತ್ತೆ. ಫೇಲ್ ಅನ್ನೋದು ಬೇಗ ಆಗೋಗ್ತೀರಿ. ಏನಿಲ್ಲ, ಒಂದು ಏನಾದರೂ ಮಾಡಿ ಫೇಲ್ ಆಗ್ತೀರ, ಏನಾದರೂ ಮಾಡಿ ಫೇಲ್ ಆಗ್ತೀರ. ಬಟ್ ಸಕ್ಸಸ್ ಅನ್ನೋದು ನಿಧಾನವಾಗಿ ಸಿಗುತ್ತೆ. ಬಟ್ ಹಾರ್ಡ್ ವರ್ಕ್ ಜೊತೆಗೆ ಕನ್ಸಿಸ್ಟೆಂಟಾಗಿ ಆ ಫೀಲ್ಡಲ್ಲಿ ಇರಬೇಕಾಗುತ್ತೆ. ಸರ್ ಹೇಳ್ದಂಗೆ ಫೀಲ್ಡಲ್ಲಿ ಇರಬೇಕು, ಫೀಲ್ಡಲ್ಲಿ ಬಿಡಬೇಡಿ. ಕೋವಿಡ್ ಟೈಮ್ ವಾಸ್ ಅ ಗೋಲ್ಡನ್ ಚಾನ್ಸ್. ಅವಾಗ ಶ್ರೇಯಸ್ ಅವರು ದುಡ್ಡು ಹಾಕಿದ್ರು ಅಂದರು.
ಕೋವಿಡ್ ಟೈಮಲ್ಲಿ ನೋಡಿ ಒಂಥ ಚಾನ್ಸ್ ಅಂದರೆ ಆ ಚಾನ್ಸ್ ಮತ್ತೆ ಸಿಗೋದಕ್ಕೆ ಇನ್ನೊಂದು 5 ವರ್ಷ ಬೇಕು, ಆ ಚಾನ್ಸ್ ಸಿಗೋದಕ್ಕೆ ಇನ್ನೊಂದು 10 ವರ್ಷ ಬೇಕು, ಹೇಳೋಕ್ಕಾಗಲ್ಲ. ಬಟ್ ಆ ಚಾನ್ಸ್ನ ಯುಟಿಲೈಸ್ ಮಾಡ್ಕೊಂಡಿದ್ದು ಯಾರೋ ಮಾರ್ಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿರೋರು. ಗೊತ್ತೇ ಇಲ್ಲ ಅಂದವ್ರು ಏನು ಮಾಡ್ತಾರೆ? ಸೊ ಸ್ಟಾಕ್ ಮಾರ್ಕೆಟ್ಗೆ ಬಂದು ಎಷ್ಟೋ ಜನ ಇವಾಗೂ ನಿರಾಸರಾಗೇ ಇದ್ದಾರೆ. ಬಟ್ ಆ ನಿರಾಸೆನ ಆಸೆ ಏನೋ ಒಂದು ಅಚೀವ್ಮೆಂಟ್ ಯಾವಾಗುತ್ತೆ, ನೀವು ಮಾರ್ಕೆಟ್ ಒಳಗಡೆ ಇರಬೇಕು. ಗೊತ್ತಿಲ್ಲ, ನಿಮ್ಗೊಂದು ಚಾನ್ಸ್ ಸಿಗ್ಬೋದು. HDFC ಬ್ಯಾಂಕ್ 1560ರಲ್ಲಿರೋದು ₹1400 ಬೀಳ್ಬೋದೇನೋ, ಗೊತ್ತಿಲ್ಲ. ಇಟ್ಸ್ ಅ ಗೋಲ್ಡನ್ ಚಾನ್ಸ್ ಟು ಬೈ. ಸೊ ದುಡ್ಡು ಇಟ್ಕೊಂಡು ಕಾಯ್ತಾ ಇರಬೇಕು, ಜೊತೆಗೆ ಬಿದ್ದವಾಗ ದುಡ್ಡು ಹಾಕಬೇಕು. ತಾಳ್ಮೆಯಿಂದ ಬೈ ರೈಟ್ ಸಿಟ್ ಟೈಟ್ ಮಾಡಿದ್ರೆ ನೀವೆಲ್ಲ ಕೋಟ್ಯಾಧಿಪತಿ ಆಗೇ ಆಗ್ತೀರಾ. ನಿಮ್ಮನ್ನೆಲ್ಲರ ಕೋಟ್ಯಾಧಿಪತಿ ಆಗಿ ನಾನು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ, ನೋಡ್ತೀನಿ. ಸೊ ಆಲ್ರೆಡಿ ತುಂಬ ಜನ ಅದರಲ್ಲಿ ಲಕ್ಷಾಧಿಪತಿ ಆಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ತುಂಬ ಸಾಕ್ಷಿಗಳಿದೆ. ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಲಕ್ಷಾಧಿಪತಿಗಳಾಗಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಲೋಕೇಶ್ ಅವರಾಗಿರ್ಬೋದು, ಇಲ್ಲ ತುಂಬ ಜನ ಮುಖಾಮುಖಿಗೆ ಬಂದಿರೋವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ನಮ್ಮ TD ಅಕಾಡೆಮಿಯಲ್ಲೇ ತುಂಬ ಲಕ್ಷಗಳು ದುಡಿಯೋರು ಅಂತಿದ್ದಾರೆ. ಇಲ್ಲೇ ಒಬ್ರು ಕೂತಿದ್ದಾರೆ, ಶ್ರೇಯಸ್ ಅಂತ. ಎಲ್ಲಿ ಸರ್ ಕೈಯತ್ತೆ? ಸೂರಜ್ ಅವರು ನೋಡಿ 3 ಲಕ್ಷ ಮಾಡಿದ್ದಾರೆ, ಇಲ್ಲೇ ಕೂತಿದ್ದಾರೆ. ಸೊ ಯಾವ ಥರ ಮಾಡ್ತಾಯಿದ್ದಾರೆ ಎಲ್ಲ ನನ್ನ ಒಂದು ಮಾರ್ಗದರ್ಶನ. ನಾನು ಏನು ಮಾಡ್ತೀನೋ ಅದನ್ನೇ ಮಾಡ್ತಾರೆ. ಆಲ್ಮೋಸ್ಟ್ ನಾನು ಮಾಡೋ ಸ್ಟ್ರಾಟಜಿನೇ ಮಾಡ್ತಾರೆ. ಮೊದಲು ಬೇರೆ ಏನೇನೋ ಮಾಡ್ಕೊಂಬರ್ತಾಯಿದ್ದಾರೆ ಅಂತ, ಇವಾಗ ಈ ಸ್ಟಿಕ್ ಆನ್ ಟು ದ ಸೇಮ್ ಸ್ಟ್ರಾಟಜಿ ವಾಟ್ ಐ ಆಮ್ ಡೂಯಿಂಗ್. ಬಿಗ್ ಬಾಯ್ ಕವರ್ಡ್ ಕಾಲ್ ಅದನ್ನೇ ಮಾಡಿ ಅವ್ರು ದುಡ್ಡು ಮಾಡ್ತಾಯಿದ್ದಾರೆ. ಬಿಗ್ ಬಾಯ್ ಕವರ್ಡ್ ಕಾಲ್ ಆಗಲಿ, ಗಾಮಾಟು ಆಗಲಿ, ಇಷ್ಟೇ. ಮೇನು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಒಂದು ಜನಗಳಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅರಿವು ಮೂಡಿಸೋದಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಸ್ಟಾರ್ಟಿಂಗ್ 2 ಇಯರ್ಸು ಬಾಡಿಗೆ ಕಟ್ಟೋಕ್ಕೂ ಆಗ್ತಾ ಇರಲಿಲ್ಲ. ಒಂದು 10x10 ಶಾಪ್ಗೆ ಬಾಡಿಗೆ ಕಟ್ಟೋಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ಎಷ್ಟೋ ಸತಿ ನಮ್ಮಮ್ಮನೂ ಇವತ್ತು ಬಂದಿದ್ದಾರೆ, ಇಲ್ಲಿ ಫಂಕ್ಷನ್ಗೆ ಇದ್ದಾರೆ. ನಮ್ಮಮ್ಮ ಕ್ಲೋಸ್ ಮಾಡಿಬಿಡು, ಯಾಕೆ ಅಂತ ಹೇಳು. ಸುಮ್ಮನೆ ಯಾಕೆ ರಿಸ್ತೋ ಅಂತೀಯ? ಆ ಕಡೆ ಬಾಷಲ್ಲಿ ಕೆಲಸ ಇದೆ, ಒಳ್ಳೆ ಸಂಬಳ ಇದೆ, 30-35 ಸಾವಿರ ಸಂಬಳ ಇದೆ, ಒಳ್ಳೆ 3 ಹೊತ್ತು ಊಟನೂ ಸಿಗೋದಲ್ಲೇ, ಕಾಫಿ ಟೀ ಎಲ್ಲನೂ. ಬಾಷ್ ಅಂದರೆ ಪಿಕಪ್ಪು, ಡ್ರಾಪು, ಊಟ ಎಲ್ಲ ಅವ್ರದ್ದೇ ಇತ್ತು. ಅಂಥ ಒಂದು ಒಳ್ಳೆಯ ಕೆಲಸನ ಯಾಕೆ ಬಿಡ್ತೀಯಾ? ಈ ಸಂಸ್ಥೆ ಆವಾಗ 2016-17 ಯಾರು ಶೇರ್ ಮಾರ್ಕೆಟ್ ಆದರೆ ಫೋನ್ ಕಟ್ ಮಾಡೋರು. ಅಷ್ಟು ಅರೆಗೆಂಟಾಗಿರೋ ಜನ 2020 ಆದಮೇಲೆ ಶೇರ್ ಮಾರ್ಕೆಟ್ ಆದರೆ ನನಗೂ ಹೇಳ್ಕೊಡಿ ಅನ್ನೋವಂಥ ಮಟ್ಟಕ್ಕೆ ಬಂದರು. ಅಂದರೆ ಕಾಲ ತಕ್ಕಂತೆ ಬದಲಾಗ್ತಾ ಇರ್ತದೆ ಪ್ರಕೃತಿ, ನಾವು ಬದಲಾಗಲೇಬೇಕು. ಇವಾಗ ನೋಡಿ ಆಲ್ಗೋ ಟ್ರೇಡಿಂಗ್ ಬಂದಿದೆ, ನೀವು ಅಡಾಪ್ಟ್ ಮಾಡಲೇಬೇಕು. ಇಲ್ಲಾಂದರೆ ನೋಕಿಯಾ ಫೋನಾಗಿ ಹೋಗ್ತೀವಿ, ಐಫೋನ್ ಆಗಲೇಬೇಕು. ನೀವು ಅಪ್ಗ್ರೇಡ್ ಆಗ್ತಾನೆ ಇರಬೇಕು. ನಿಮ್ಮ ಒಂದು ಆಲೋಚನೆಗಳು ಬದಲಾಗಬೇಕು. ಯಾಕಂದರೆ ಪ್ರತಿಯೊಂದೂ ಬದಲಾಗ್ತಾ ಇದೆ, ನಿಮ್ಮ ಟೆಕ್ನಾಲಜಿನೂ ಬದಲಾಗ್ತಾ ಇದೆ. ಸೊ ನೀವು ಇವಾಗ ಕೀಪ್ಯಾಡ್ ಫೋನ್ ಯಾರು ಯೂಸ್ ಮಾಡ್ತಾ ಇದ್ದಾರೆ? ಇಲ್ಲಿ ಯಾರೂ ಇಲ್ಲಲ್ಲ, ಅಪ್ಗ್ರೇಡ್ ಆಗಿದ್ದೀರಾ. ಬಟ್ ನಾಲೆಜಲ್ಲಿ ಅಪ್ಗ್ರೇಡ್ ಆಗಬೇಕು. ಅದೇ ಥರ ಎಲ್ಲ ಥರನೂ ಅಪ್ಗ್ರೇಡ್ ಆದ್ರೇ ಈ ಒಂದು ಸಮಾಜದಲ್ಲಿ ನಮ್ಮ ಹೆಸರು ಬರುತ್ತೆ. ದುಡ್ಡು ಮಾಡ್ತೀರಾ, ಅಪ್ಗ್ರೇಡ್ ಆಗಿಲ್ಲದ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಸೊ ದುಡ್ಡು ಮಾಡಬೇಕಂತ ಇಲ್ಲೆಲ್ಲರೂ ತುಂಬ ಅಲ್ಟಿಮೇಟ್ಲಿ ನಾಲೆಜ್ ಎಲ್ಲಿರುತ್ತೋ ಅಲ್ಲಿ ದುಡ್ಡು ಆಟೋಮೆಟಿಕಲಿ ಬರುತ್ತೆ. ನೀವು ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ದುಡ್ಡು ಯಾಕೆ ಬರೋಲ್ಲ ನೋಡೇ ಬಿಡೋಣ. ಯಾರಿಗೆ ನಾಲೆಜ್ ಇಲ್ವೋ ಆ ದುಡ್ಡು ಬರಲ್ಲ, ಅದು ದಟ್ ಈಸ್ ಗ್ಯಾರಂಟಿಡ್. ನಾಲೆಜೇ ಇಲ್ಲ, ದುಡ್ಡು ಬೇಕು ಅಂದರೆ ಎಲ್ಲಿ ಬರುತ್ತೆ? ಇಂಪಾಸಿಬಲ್. ಫಸ್ಟ್ ನಾಲೆಜ್ ಅಕ್ವೈರ್ ಮಾಡ್ಕೊಳ್ಳಿ. ಸೊ ಈ ಸಂಸ್ಥೆಗಳನ್ನ ನಾವು ಯಾಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ಅಂದರೆ, ಈ ಸಂಸ್ಥೆ ಇಡೀ ಕರ್ನಾಟಕ ಮೂಲೆಯಲ್ಲೂ ಸೇರಿಕೊಂಡು ಎಲ್ಲರನ್ನೂ ಫಿನಾನ್ಷಿಯಲ್ ಎಕನಾಮಿಕಲಿ ಸ್ಟ್ರಾಂಗ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ಹೌಸ್ ವೈಫ್ ಸುಮ್ಮನೆ ಮನೇಲಿ ಕೂತಿರ್ತಾರೆ ಅಂತ ಅವ್ರಿಗೊಂದು ಇದಿರುತ್ತೆ. ಹೌಸ್ ವೈಫ್ಸ್ ಆಗಲಿ ಆ್ಯಂಡ್ ರಿಟೈರ್ಡ್ ಪರ್ಸನ್ಸ್ಗಾಗಲಿ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಇದೊಂದು ಬಿಸ್ನೆಸ್. ಇದನ್ನು ಬಿಸ್ನೆಸ್ ಥರ ನೋಡಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. 2017 ಜರ್ನಿ ನೀವು ನೋಡಿದ್ರೆ ಗ್ರಾಫ್ ವಾಸ್ ಲೈಕ್ ಸ್ಟಾರ್ಟಿಂಗಲ್ಲಿ ಫ್ರೀ ಕ್ಲಾಸಸ್ ಒಂದು 500 ಜನಕ್ಕೆ ಮಾಡಿದ್ದೀವಿ. ಆಮೇಲೆ ಗ್ರಾಫು ಆಟೋಮೆಟಿಕಲಿ ಕರೆಕ್ಷನ್ ಆಗಲೇಬೇಕಾ? ಕರೆಕ್ಷನ್ ಅಲ್ಲ, ಫುಲ್ ಲೋವರ್ ಸರ್ಕ್ಯೂಟ್ ಹೊಡಿತಾ ಇದೆ. ಸಾಲಗಳು 2016 ವಿಶ್ವ ಅನ್ನೋವಂಥ ನೋಡಿ, ವಿಶ್ವ ನನ್ನ ಸ್ಟೂಡೆಂಟಾಗಿ ಬಂದ ಇವತ್ತುವರೆಗೂ ನಮ್ಮ ವಿಶ್ವ ಸಂಸ್ಥೆ ಜೊತೆನೇ ಇದ್ದಾನೆ. ಆ್ಯಂಡ್ ಅಭಿಜಿತ್ ಅವರಾಗಿರ್ಬೋದು, ಇವರೆಲ್ಲ ನಮ್ಮ ಸಂಸ್ಥೆ ಜೊತೆನೇ ಇದ್ದಾರೆ, ಇವರು ಎಲ್ಲೂ ಬಿಟ್ಟೋಗಿಲ್ಲ. ಆ್ಯಂಡ್ ತುಂಬ ಜನ ಬಂದು ಹೋದರು ಈ ಜರ್ನಿಯಲ್ಲಿ. ಈ ಸಂಸ್ಥೆನ ಬೆನ್ನೆಲುಬಾಗಿ ನಿಂತಿರೋ ಸ್ವಲ್ಪ ಜನ ಇದ್ದಾರೆ. ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಇಷ್ಟು ಮಟ್ಟಕ್ಕೆ ಬರೋಕ್ಕಾಗಲ್ಲ, ಅದ್ರ ಬೆನ್ನಿಂದ ಎಷ್ಟೋ ಜನ ಸಪೋರ್ಟ್ ಮಾಡಿರ್ತಾರೆ. ಆ ಸಪೋರ್ಟ್ ಮಾಡಿರೋರಿಗೂ ಡೆಫಿನೆಟ್ಲಿ ತುಂಬ ಧನ್ಯವಾದಗಳು. ಸೊ 2017 ಸ್ಟೋರಿ ಆದಮೇಲೆ ಒಂದು ಮನೆಯಲ್ಲಿ ಅದೇ ಸಣ್ಣದು 10x10 ಮನೆಗೆ ಹೋದೆ. ಆ ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆ. ಆವಾಗೇ ತುಂಬ ಕಷ್ಟಗಳಾಗಿದ್ದು. ಮನೆಯಲ್ಲಿ ಏನೋ ಒಂದು ಆಫೀಸ್ ಸೆಟಪ್ ಮಾಡಿ ಮಾಡೋಕ್ಕೆ ಹೋದಾಗ ಅದು ಪ್ರೊಫೆಷ್ನಲ್ ಆಗಿರಲ್ಲ. ಆ ಮನೆ ಲುಕ್ಕಲ್ಲಿ ಅಲ್ಲಿ ಒಂದು ಬೆಳೆಯೋಕ್ಕಾಗಲೇ ಇಲ್ಲ. ಅಲ್ಲಿ ನನಗನ್ನಿಸ್ತು ಇದನ್ನು ಎಲ್ಲ ಕ್ವಿಟ್ ಮಾಡಿ ತಿರ್ಗಾ ಬಾಷ್ ಕಡೆನೇ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಮಧ್ಯದಲ್ಲಿ ಒಂದು BMTC ಕೆಲಸ ಬೇರೆ ಸಿಕ್ತು ಜೂನಿಯರ್ ಅಸಿಸ್ಟೆಂಟಾಗಿ. ಅಷ್ಟರಲ್ಲಿ ಮುಗೀತು ಈ ಕತೆ ಅಂದ್ಬಿಟ್ಟು ಬಿಟ್ಬಿಟ್ಟು
BMTCಗೆ ಜಾಯ್ನ್ ಆಗಿ ಆಲ್ಮೋಸ್ಟ್ ಒಂದು 1 ಇಯರ್ವರೆಗೂ ನಾನು ಈ ಸಂಸ್ಥೆನ ಸರಿಯಾಗಿ ಓಪನೇ ಮಾಡಲಿಲ್ಲ. ಸ್ಯಾಟರ್ಡೆ ಸಂಡೇ ಯಾರಾದರೂ ಸ್ಟೂಡೆಂಟ್ಸ್ ಬಂದರೆ ಓಪನ್ ಮಾಡೋದು, ಮಿಕ್ಕಿರೋ ಟೈಮಲ್ಲಿ ಕ್ಲೋಸ್ ಮಾಡೋದು. ಸೊ ಆ ಥರನೇ ನಡ್ಸ್ಕೊಂಡು ಹೋಗ್ತಾಯಿದೆ. ಇವಾಗಲೂ ಸಹ ನಾನು ಫಸ್ಟ್ ಸ್ಟಾರ್ಟ್ ಮಾಡಿರೋ ಸಂಸ್ಥೆ ಯಲಹಂಕ, ಆ ಒಂದು ಆಫೀಸ್ನ ಇವಾಗೂ ಹಂಗೆ ಇಟ್ಕೊಂಡಿದ್ದೀನಿ. ಅದೇ ಆಫೀಸ್ನ ಮೊನ್ನೆ ಓಪನ್ ಮಾಡಿದ್ದು. ದಟ್ ಈಸ್ ಯಾಕಂದರೆ ನಾನು ಅಲ್ಲಿ ಸ್ಟಾರ್ಟ್ ಮಾಡಿದ್ದೆಲ್ಲಿ ಯಲಹಂಕದಲ್ಲಿ. ಯಲಹಂಕದಿಂದ ಎಲ್ಚನಹಳ್ಳಿಗೆ ಬರೋದಕ್ಕೆ 2 ಅವರ್ ಬೇಕು ನಿಮಗೆ, ಬಟ್ ನನಗೆ ಅದು 6 ವರ್ಷ ಹಿಡೀತು. ಸೊ ಈ ಒಂದು ಜರ್ನಿ ಹಂಗೆ ಕಂಟಿನ್ಯೂ ಆಗ್ತಾ 2020 ಟೈಮಲ್ಲಿ ಒಂದು ಡಿಸಿಷನ್ ತೊಗೊಂಡೆ, ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು. ಯಾಕಂದರೆ ನನ್ನ ಫ್ರೆಂಡ್ಸ್ ಆಲ್ರೆಡಿ BE MBA ಮಾಡಿ ಆಲ್ರೆಡಿ 20 ಲಕ್ಷ ಪ್ಯಾಕೇಜು. ನನ್ನ ಸ್ಯಾಲ್ರಿ ನೋಡಿದ್ರೆ 8,000, BMTCಯಲ್ಲಿ ಕೊಡ್ತಾಯಿದ್ದೆ 8,000 ಸಂಬಳ. ಸೊ ನನ್ನ ಸ್ಯಾಲ್ರಿ ಸ್ಲಿಪ್ ಸಹ ಇದೆ. ಇಲ್ಲಿಂದ ನಾನು ಯಲಹಂಕದಿಂದ ವೈಟ್ಫೀಲ್ಡ್ ಗುಂಜೂರು ಆ ಡಿಪೋಗೆ ಹೋಗ್ತಾಯಿದ್ದೆ. 1 ವರ್ಷ ಹೋಗಿದ್ದೀನಿ. ಸೊ ಬಸ್ಸಲ್ಲಿ ಅದು 3-4 ಬಸ್ ಚೇಂಜ್ ಮಾಡಿಕೊಂಡು ಆ ಒಂದು 1 ಇಯರ್ ಜರ್ನಿ ವಾಸ್ ವೆರಿ ಟಫ್. ಅದಾದಮೇಲೆ ಕ್ವಿಟ್ ಮಾಡಿ ಎಷ್ಟು ಆ 8,000ನ ನನ್ನಿರೋ ನಾಲೆಜ್ನ ಶೇರ್ ಮಾಡಿ 8,000 ದುಡಿಯೋದು ಏನು ದೊಡ್ಡದು ಅನಿಸ್ಲಿಲ್ಲ. ಅದೇ ಥರ ಸಪೋರ್ಟ್ ಸಿಕ್ತು. ಆ ನಾಲೆಜ್ನ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಬ್ಬರು ಬಂದರು ಕರೋನಾ ಆದಮೇಲೆ. ಇದು ಹೇಳ್ತಿರೋದು ಕರೋನಾ ಆದಮೇಲೆ TD ಅಕಾಡೆಮಿ ಫುಲ್ ಲೋವರ್ ಸರ್ಕ್ಯೂಟಲ್ಲಿ ಇದ್ದಿದ್ದು ನಿಧಾನಕ್ಕೆ ಸ್ಟಾಕ್ ಮೇಲಕ್ಕೆ ಬಂತು. ಸೊ 2 ಚೇರ್ 4 ಚೇರ್ ಇದ್ದಿದ್ದು 8 ಚೇರ್ ಆಯಿತು, 16 ಚೇರ್ ಆಯಿತು. ನೆಕ್ಸ್ಟ್ ಜಾಗ ಸಾಕಾಗಲಿಲ್ಲ, ಪಕ್ಕದಲ್ಲಿ ಒಂದು ಹೊಸ ಬ್ರಾಂಚ್ ಓಪನ್ ಮಾಡಿದೆ. ಫಸ್ಟ್ ಎಕ್ಸ್ಪ್ಯಾನ್ಷನ್ TD ಅಕಾಡೆಮಿ ಯಲಹಂಕದಲ್ಲಿ. ಸೊ ಒಂದು ಸಣ್ಣ ಆಫೀಸಿಂದ 100 ಸ್ಕ್ವೇರ್ ಫೀಟ್ ಆಫೀಸಿಂದ ಒಂದು 300-400 ಸ್ಕ್ವೇರ್ ಫೀಟ್ಗೆ ಹೋದವಾಗ ಆದೋ ಖುಷಿ, ಅವಾಗ ಆಗೋದು ಖುಷಿ ಹೇಳೋಕ್ಕಾಗಲ್ಲ. ಯಾಕಂದರೆ ಫಸ್ಟ್ ಎಕ್ಸ್ಪ್ಯಾನ್ಷನ್ ಅಲ್ಲೇ ಆಗಿದ್ದು. ಇನ್ನೊಂದು ಆಫೀಸ್ ತೊಗೊತೀನಿ, ಅಲ್ಲೊಂದು 40 ಸೀಟಿಂಗ್ ಕೆಪಾಸಿಟಿ ಆಗುತ್ತೆ. ಅದಾದಮೇಲೆ TD ಅಕಾಡೆಮಿ ಆ್ಯಪ್ನ ಲಾಂಚ್ ಮಾಡ್ತೀನಿ. ಸೊ ಆ್ಯಪ್ ಲಾಂಚ್ ಮಾಡಿ ಅಲ್ಲೂ ಸಹ ಆ್ಯಪಲ್ಲೂ ಸಹ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಆ್ಯಪು ನನ್ನ ಲೈಫ್ನ ಚೇಂಜ್ ಮಾಡ್ತಾ ಅನ್ಬೋದು. ಯಾಕಂದರೆ ಎಷ್ಟೋ ಜನ ಯಲಹಂಕಕ್ಕೆ ಬರೋಕ್ಕೆ ಆಗ್ತಿರಲಿಲ್ಲ. ಸೊ ಇಲ್ಲೇ ಜಯನಗರದವ್ರು, JP ನಗರದವ್ರು ಇಲ್ಲೇ ಇದ್ದೀರ. ನಾನು 6 ವರ್ಷದಿಂದ ನಿಮಗೆ ಫೋನ್ ಮಾಡಿದ್ದೆ, ನಿಮಗಲ್ಲ ಯಾರೋ ಒಬ್ಬರಿಗೆ ಇಲ್ಲಿರೋರಿಗೆ. ಆವಾಗ ಯಲಹಂಕನಾ, ಶ್ರೀಲಂಕನಾ, ಕಟ್ ಮಾಡಪ್ಪ ಫೋನ್ ಅಂದಿದ್ರು. ಆ ಥರ ಎಲ್ಲ ಇನ್ಸಲ್ಟ್ ಆಗಿದೆ. ಶ್ರೀಲಂಕಕ್ಕೆ ನಾವೇನಕ್ಕೆ ಬರೋಣ, ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಜಯನಗರಲ್ಲಿ ಇದೆಯಾ, ಬರ್ತೀನಿ, ಯಲಹಂಕಕ್ಕೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅದೊಂದು ಮೈಂಡಲ್ಲಿ ಇತ್ತು. ಎಲ್ಲರೂ ಹೇಳಿದ್ರು ನಿನ್ಗಿರೋ ಟ್ಯಾಲೆಂಟ್ಗೆ ಜಯನಗರಲ್ಲಿ ಇಡು, ಅಲ್ಲಿಡು, ಇಲ್ಲಿಡು ಅಂತ. ಬಟ್ ಯಾರೂ ಸಪೋರ್ಟ್ ಇಲ್ಲ. ಜಯನಗರಲ್ಲಿ ಇಡಬೇಕಾದ್ರೆ ಎಷ್ಟು ಲಕ್ಷಗಳು ಬೇಕು. ಇದೇ ಆಫೀಸ್ಗೆ 20 ಲಕ್ಷ ಖರ್ಚಾಗಿದೆ. ಬಟ್ ಜಯನಗರಲ್ಲಿ ಇಡಬೇಕಾದ್ರೆ ಡಬಲ್ ಆಗುತ್ತೆ. ಬಟ್ ಯಾವ ಸಪೋರ್ಟು ಇಲ್ಲ. ಅಲ್ಲಿಡು ಇಲ್ಲಿಡು ಅಂತ ಹೇಳೋರೇ ಹೊರತು ಯಾರು ಸಪೋರ್ಟ್ ಅಂತೂ ಯಾರೂ ಮಾಡಲಿಲ್ಲ. ಯಾರು ನಿನಗೆ ಏನು ಬೇಕಪ್ಪ ಅಂತ ಕೇಳೋರು ಯಾರೂ ಇಲ್ಲ. ನಿಮ್ಗೆ ಏನು ಬೇಕು ಅಂತ ಯಾರೂ ಏನೂ ಕೊಡಲ್ಲ. ಬಟ್ ನಿಧಾನಕ್ಕೆ ನನಗೆ ಅವಾಗ ಅನಿಸಿದ್ದು ಒಂದೇ, ಇಡೀ ಕರ್ನಾಟಕನ ನಾನು ಯಲಹಂಕಕ್ಕೆ ಕರೆಸ್ತೀನಿ ಅಂತ ಅವ್ರು ಫಿಕ್ಸ್ ಆದೆ. ನನ್ನ ಒಂದು ಟೀಚಿಂಗ್ ಸ್ಟೈಲ್ ಆಗಲಿ, ಇವಾಗಲೂ ಸಹ ನನ್ನ ಟೀಚಿಂಗ್ ಸ್ಟೈಲ್ಗೆ ಅಭಿಮಾನಿಗಳಿದ್ದಾರೆ. ನಾನು ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಹೇಳ್ಕೊಟ್ಟಂಗೆ ಕರ್ನಾಟಕದಲ್ಲಿ ಇಡೀ ಯಾರೂ ಹೇಳ್ಕೊಡಲ್ಲ ಅಂತ ಅವ್ರು ಮಾತು ಹೇಳಿದರು. ಅದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ಕೊಟ್ಟಂಗೆ ತಲೆ ಒಳಗಡೆ ಕಾನ್ಸೆಪ್ಟನ್ನ ಸೇರಿಸ್ದಂಗೆ ಯಾರೂ ಸೇರ್ಸೋಕ್ಕಾಗಲ್ಲ, ಆ ಥರದವ್ರು ಯಾರೂ ಇಲ್ಲ ಅಂತಲೂ ಹೇಳಿದ್ದಾರೆ. ಅದು ನನಗೆ ಕೊಟ್ಟಿರೋವಂಥ ಜನ ಬಿರುದು ಕೊಟ್ಟಿದ್ದಾರೆ. ಅದನ್ನು ನಾನು ಹಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಸ್ಟಾಕ್ ಮಾರ್ಕೆಟನ್ನು ನೀಟಾಗಿ ಸರಳ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ತಲೆ ಒಳಗಡೆ ಹಾಕ್ಬೇಕದು. ಅದು ಒಂದು ಕಲೆ. ಅದು ನನಗೆ ಮಾಡ್ಕೊಂಡು ಬಂದಿದ್ದೀನಿ ಸರ್. ಅದು ನಿಮ್ಮೆಲ್ಲ ಒಂದರ ಸಾಕಾರ ಆ್ಯಂಡ್ ಎಕ್ಸ್ಪೀರಿಯೆನ್ಸಿಂದ ಅದು ಸಾಧ್ಯ ಆಗಿದೆ. ಅದಾದಮೇಲೆ ಆ್ಯಪ್ ಮುಖಾಂತರ ನನಗೆ ಬಂದಂಥ ಒಂದು ಹಣದಲ್ಲಿ ಎಲ್ಲರೂ ಕಾರ್ ತೊಗೊಳ್ಳೋದು, ಅದು ತೊಗೊಳ್ಳೋದು, ಬಿಲ್ಡಿಂಗ್ ತೊಗೊಳ್ಳೋದು, ಅದು ಇದು ಮಾಡ್ತಾರೆ. ಬಟ್ ನಾನೇನಂದರೆ ನನ್ನ ಒಂದು ವೈಯಕ್ತಿಕನ ಸೈಡ್ಗಿಟ್ಟು ಒಂದು ಸಂಸ್ಥೆನ ಕಟ್ಟಾಕಬೇಕು, ಒಂದು 4 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು. 4 ಜನ ಎಂಪ್ಲಾಯೀಸ್ ಇದ್ದಿದ್ದು ಇವತ್ತು ಆಲ್ಮೋಸ್ಟ್ 24 ಜನ ಎಂಪ್ಲಾಯೀಸ್ವರೆಗೂ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಸೊ ಇಷ್ಟು ಜನ ಎಂಪ್ಲಾಯೀಸು ಆಗಿದ್ದಾರೆ. ನಮ್ಮ 24 ಜನದು ಒಂದೇ ಗುರಿ, ನಿಮ್ಗೆಲ್ಲರಿಗೂ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡಿಸಿ ದುಡ್ಡು ಮಾಡಿಸ್ಬೇಕು. ಅರ್ಥ ಆದರೆ ದುಡ್ಡು ಆಗುತ್ತೆ, ಅರ್ಥ ಆಗಿಲ್ಲದ್ರೆ ದುಡ್ಡು ಆಗಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ದುಡ್ಡು ಮಾಡೇ ಮಾಡ್ತೀರಾ. ರಾಜಾಜಿನಗರ ಬ್ರಾಂಚ್ ಓಪನ್ ಮಾಡಿದಾಗ ನನಗೆ ತುಂಬ ಶಿವರಿಂಗ್, ಸರ್ ಹೇಳಿದ್ರಲ್ಲ, UPL ಟ್ರೇಡ್ ತೊಗೊಳೋದಕ್ಕಿಂತ ಜಾಸ್ತಿ ಶಿವರಿಂಗ್ ಆಗಿದ್ದು. ರಾಜಾಜಿನಗರದಲ್ಲಿ ಒಬ್ಬ ಯಲಹಂಕದ ಹುಡುಗ, ಝೀರೋ ಬ್ಯಾಕ್ಗ್ರೌಂಡ್ ಇರೋ ಹುಡುಗ, ಸಿಟಿ ಸೆಂಟ್ರಲ್ಲಿ ಅಷ್ಟು ದೊಡ್ಡ ಆಫೀಸ್ ಮಾಡೋದು ನನಗೇ ಅದು ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ರಾಜಾಜಿನಗರದಲ್ಲಿ ಅಷ್ಟು ದೊಡ್ಡ ಆಫೀಸ್ ಓಪನ್ ಮಾಡೋಷ್ಟು ನನಗೆ ಶಕ್ತಿ ಯಾವ ಕಾರಣದಲ್ಲೂ ಇರಲಿಲ್ಲ. ಬಂದಿರೋವಂಥ ದುಡ್ಡಲ್ಲಿ, ಆ್ಯಪಿಂದ ಬಂದಿರೋವಂಥ ದುಡ್ಡಲ್ಲಿ
ಅದರಲ್ಲೂ ಸ್ವಲ್ಪ ಸಾಲ ಮಾಡಿಕೊಂಡು ರಾಜಾಜಿನಗರದಲ್ಲಿ ಆಗುತ್ತೋ ಇಲ್ವೋ, ಫೇಲಾ ಫ್ಲಾಪಾ ಎಲ್ಲರೂ ಹೇಳಿದ್ರು. ಇಲ್ಲೇ ಚೆನ್ನಾಗಿ ನಡೀತಾ ಇದೆ ಯಲಹಂಕದಲ್ಲಿ, ಯಾಕೆ ಅಲ್ಲಿ ಹೋಗ್ತಾ ಇದೆ, ಏನಾದ್ರು ಫ್ಲಾಪ್ ಆದರೆ ನೀನು ಲೈಫಲ್ಲಿ ಹೋಗ್ಬಿಡ್ತೀಯ, ನಿನ್ನ ಕತೆನೇ ಮುಗೀತು. ರಾಜಾಜಿನಗರಲ್ಲಿ 1 ಲಕ್ಷ ಬಾಡಿಗೆ ಕಟ್ಟಬೇಕು, ಮೇಂಟೆನೆನ್ಸ್ ಎಲ್ಲ. ಇವಾಗಲೂ ಸಹ ರಾಜಾಜಿನಗರ ಆಫೀಸ್ ಮೇಂಟೆನೆನ್ಸ್ 6 ಲಕ್ಷ ಖರ್ಚಿದೆ. ಇದು ಬ್ರಾಂಚ್ ಒಂದು 4 ಲಕ್ಷ ಖರ್ಚಿದೆ. ತಿಂಗಳಿಗೆ 10 ಲಕ್ಷ ನಮಗೆ ಖರ್ಚೇ ಇದೆ. ಒಂದು ಸಂಸ್ಥೆ ನಡೆಸೋದು ಅಷ್ಟು ಈಸಿ ಇಲ್ಲ. ಬಟ್ ಎಲ್ಲರೂ ಏನು ಅನ್ಕೊಳ್ತಾರೆ, ಇಷ್ಟು ಬಂತು 1 to 50 ಇಂಟು ಇದು ಹಾಕೋತಾರೆ. ಬಟ್ ಅದು ಏನಾದ್ರು ಬರಲಿಲ್ಲ ಅಂದರೆ ಏನು ಕತೆ? ತಿಂಗಳಿಗೆ 10 ಲಕ್ಷ ಕಮಿಟ್ಮೆಂಟ್ ಇರೋದು ನನಗೆ. ಬಟ್ ಆ ಕಮಿಟ್ಮೆಂಟ್ ಸೈಡ್ಗಿಡಿ, ಅದೆಲ್ಲ ನನ್ನ ಒಂದು ವೈಯಕ್ತಿಕ. ಬಟ್ ನಾನು ನಿಮಗೆ ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ದ ವ್ಯಾಲ್ಯೂ ಈಸ್ 1 crore, ದ ವ್ಯಾಲ್ಯೂ ಈಸ್ 100 crores. ಅದನ್ನ ಬಗ್ಗೆ ಯೋಚನೆ ಮಾಡಿ. ದ ವಾಟ್ ಎವರ್ ವ್ಯಾಲ್ಯೂ, ಇದೇ ಒಂದು ನಾಲೆಜ್ನ ನೀವು ಪಡ್ಕೋಬೇಕಾದ್ರೆ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಚಾರ್ಜಿಂಗ್ ಎಕ್ಸೆಟ್ರಾ ದುಡ್ಡು. ಬಟ್ ನಮ್ಮ ಗುರಿ ಅವಾಗಿಂದನೂ ಒಂದೇ, ಈವನ್ ಮಿಡ್ಲ್ ಕ್ಲಾಸ್ವರೆಗೂ ನಾವು ಎಜುಕೇಷನ್ ಕೊಡಬೇಕು, ಹೈಟೆಕ್ಕಾಗಿ ಎಜುಕೇಷನ್ ಕೊಡಬೇಕು. ಅದಕ್ಕೆ ಈ ಥರ ಎಲ್ಲ ಹೈಟೆಕ್ ಸೆಟಪ್ ಮಾಡಿದ್ದೀವಿ. ಹೈಟೆಕ್ಕಾಗೇ ಇರ್ತೀವಿ, ಹೈಟೆಕ್ಕಾಗೇ ಮಾಡಬೇಕಂತ ಸ್ಟಾರ್ಟ್ ಆಗಿದ್ದು. ಸೊ UPL ಟ್ರೇಡಲ್ಲಿ ನನಗೆ ನಿಜವಾಗ್ಲೂ ಅದು 5 ಕೋಟಿ ಹಾಕಿದವಾಗ ನನಗೇ ತುಂಬ ಟೆನ್ಷನ್ ಆಗಿದ್ದೆ. ಯಾಕಂದರೆ ಅದರಲ್ಲಿ 3.25 ಕೋಟಿ ಸಾಲನೇ ಇತ್ತು. 3.25 ಕೋಟಿ ಸಾಲ ಇಟ್ಕೊಂಡು 5 ಕೋಟಿ ರೂಪಾಯಿ ಶೇರ್ಸ್ ಒಂದೇ ಕಂಪ್ನಿಗೆ ಹಾಕಿದ್ದೇನೆಂದರೆ ತುಂಬ ಜನ ಕಮೆಂಟ್ಸು, ಮುಗೀತು ಮನೋಜ್ ಸರ್ ಕತೆ ಮುಗೀತು, ಶೇರ್ ಇನ್ನೂ 400ಗೆ ಬಿದ್ದೋಗುತ್ತಂತೆ. ಬಟ್ ನನಗೆ ಅದು ಕಾನ್ಫಿಡೆನ್ಸ್ ಇತ್ತು. ಬಿಕಾಸ್ ನಾನು ಎಲ್ಲ ಫಂಡಮೆಂಟಲ್ಸ್ ಪ್ರಕಾರನೂ 650 ಹೋಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಹಾಕಿದ್ದಿದ್ದು. ಬಟ್ ಆವ್ರೇಜ್ ಮಾಡಿ ಸಂಭವ್ ನಾನು ಸೇಫಾಗಿ ಆ ಸ್ಟಾಕಿಂದ ಹೊರಗಡೆ ಬಂದೆ. ಆ್ಯಂಡ್ ಇವಾಗ ಒಂದು 4-5 ಕಂಪ್ನಿಯಲ್ಲಿ ನಾನು ಡೈವರ್ಸಿಫೈ ಮಾಡಿದ್ದೀನಿ. ಸೊ ಅದೊಂದು ಪಾಠ ನಾನು ಕಲಿತೆ. ಆ್ಯಂಡ್ ಈ ಬ್ರ್ಯಾಂಚು ಓಪನ್ ಮಾಡೋದಕ್ಕೆ ತುಂಬ ಓಡಾಡಿದ್ವಿ. ಈ ಏರಿಯಾದಲ್ಲಿ ನನಗೆ ಯಲಹಂಕದಲ್ಲಿದ್ದವಾಗ ಅವಮಾನ ಆಗಿದ್ದು ನೆನಪಾಯಿತು. ಯಲಹಂಕದಲ್ಲಿದ್ದವಾಗ JP ನಗರದಲ್ಲಿರೋರು, ಜಯನಗರದಲ್ಲಿರೋರು ಅವಮಾನ ಮಾಡಿದ್ದಾರೆ, ಇಲ್ಲೇ ಬಂದಿಡು. ಅವಾಗ ಅವಮಾನ ಮಾಡಿದ್ರು, ಅವ್ರನ್ನ ಯಲಹಂಕಕ್ಕೆ ಕರೆಸ್ದೆ, ಅಲ್ಲಿಗಲ್ಲಿ ಸಮ ಆಯಿತು. ಬಟ್ ಇವಾಗ ಇಲ್ಲಿ ಒಂದು ಪೊಟೆನ್ಷಿಯಲ್ ಇರೋದ್ರಿಂದ ತುಂಬ ಹೌಸ್ ವೈಫ್ಸ್ ಎಲ್ಲ ಡಿಮ್ಯಾಂಡ್ ಮಾಡೋದು, ಸರ್ ನಿಮ್ದೇನೇ ಇರ್ಬೋದು, ನಿಮ್ಮದು. ನಾನು ಅದನ್ನು ಡೈರೆಕ್ಟಾಗೆ ಹೇಳ್ತಾ ಇದ್ದೆ ಸ್ಟೂಡೆಂಟ್ಸ್ಗೆ, ನನಗೆ ಈ ಥರ ಎಲ್ಲ ಜನಗಳು ನನಗೆ ಅವಮಾನ ಮಾಡಿದ್ದಾರೆ, ನಾನು ಇಲ್ಲೇ ಇರ್ತೀನಿ, ಯಲಹಂಕ ಬಿಟ್ಟು ಬರಲ್ಲ ಅಂತ. ಬಟ್ ಆಮೇಲೆ ನನಗೂ ಒಂದು ಅರಿವಾಯಿತು, ಅದೊಂಥರ ನ್ಯಾರೋ ಆಯಿತು. ಬ್ರಾಡಾಗಿ ಯೋಚನೆ ಮಾಡೋಣ, ಯಾಕೆ ಅಲ್ಲಿ ಹೋಗಿ ಸರ್ವಿಸ್ ಕೊಡೋಕ್ಕಾಗಲ್ವ, ನಮ್ಮ ಸಂಸ್ಥೆ ಬೆಳೆಸೋಕ್ಕಾಗಲ್ವ ಅಂತ ಅನಿಸ್ತು. ಇವಾಗ ಎಲ್ಚನಹಳ್ಳಿಯಲ್ಲಿ ಓಪನ್ ಮಾಡಿದ್ದೀವಿ. ನೆಕ್ಸ್ಟು ವೈಟ್ ಫೀಲ್ಡಲ್ಲಿ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಕರ್ನಾಟಕ ಸುತ್ತಮುತ್ತ ಎಲ್ಲ ಕಡೆನೂ ಬರೋ ಪ್ಲ್ಯಾನ್ ಇದೆ. ಸೊ ನನ್ನ ಒಂದು ಕೊನೆ ಆಸೆ ಏನಾದರೂ ಒಂದು ಅಚೀವ್ಮೆಂಟ್ ಅಂದರೆ ಯಾವಾಗಂದರೆ, ನಾನು ಮುಂಬೈಯಲ್ಲಿ ಇಟ್ಟು ಸ್ಟಡಿ ಅಕಾಡೆಮಿನ ಭಾರತದಲ್ಲೇ ನಂಬರ್ 1 ಸ್ಟಾಕ್ ಮಾರ್ಕೆಟ್ ತರಬೇತಿ ಕೇಂದ್ರ ಅಂತ ಹೆಸರು ಗಳಿಸ್ಬೇಕು. ಸೊ ಥ್ಯಾಂಕ್ ಯು. ಇನ್ಯಾರು ಮಾತಾಡಿದ್ರೆ ಬಂದು ಮಾತಾಡ್ಬೋದು. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.